ಹೊನ್ನು ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಉಗ್ರರನ್ನ ಛೂ ಬಿಟ್ಟು ರಕ್ತ ಹರಿಸಿದ ಪಾಕಿಸ್ತಾನಕ್ಕೀಗ ಅದೇ ಅನ್ನಿಸ್ತಿದೆ. ಇದೇ ಹೊತ್ತಿನ ಸ್ಪೆಷಲ್ ಯುದ್ಧ ಫಿಕ್ಸ್ ಭಾಗ 4 ಜಸ್ಟ್ ಸ್ಯಾಂಪಲ್. ನಾನು ಕೀರ್ತಿಶ್ರೀ. ಪ್ರತೀಕಾರ, ಇದು ರಕ್ತದ ಪ್ರತೀಕಾರ. ಪಹಲ್ಗಾಮ್ ದಾಳಿಗೆ ಪಾಕಿಸ್ತಾನದ ವಿರುದ್ಧ ಭಾರತ ತೀರಿಸಿಕೊಳ್ತಿರೋ ಪ್ರತೀಕಾರ. ಮಿಲಿಟರಿ ಆಪರೇಷನ್ಗೂ ಮುನ್ನವೇ ಭಾರತ ಪಾಕ್ ವಿರುದ್ಧ ಜಲಯುದ್ಧ ಶುರು ಮಾಡಿದೆ. ಸಿಂಧೂ ನದಿಗೆ ಬ್ರೇಕ್ ಹಾಕೋ ಮೂಲಕ ಪಾಪಿ ಪಾಕಿಸ್ತಾನಕ್ಕೆ ಜಲಾಘಾತ ನೀಡಿದೆ. ಭಾರತ ಕೊಟ್ಟ ಮಾಸ್ಟರ್ ಸ್ಟ್ರೋಕ್ನಿಂದ ಪಾಕ್ನಲ್ಲಿ ಒಂದೆಡೆ ಸಿಂಧೂ ಬರಿದಾಗಿದ್ರೆ ಮತ್ತೊಂದೆಡೆ ಜೇಲಂ ಪ್ರವಾಹ ಭೀತಿ ಹುಟ್ಟಿಸಿದೆ. ಹಾಗಾದ್ರೆ ಮೋದಿಯ ಜಲಾಸ್ತ್ರಕ್ಕೆ ಪಾಕ್ ವಿಲವಿಲ ಅಂತಿರೋದು ಯಾಕೆ? ಸಿಂಧೂ ಒಪ್ಪಂದ ರದ್ದತಿ ಶತ್ರುಗಳ ನಿದ್ದೆಗೆಡಿಸುತ್ತಾ? ಜಸ್ಟ್ ಸಿಂಪಲ್ ಮಾರ್ಗಕ್ಕೆ ಪಾಪಿಗಳ ಕತೆ ಮುಗಿತಾ? ಎಲ್ಲಿದೆ ನೋಡಿ. ನೀರು ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ. ಇದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ ಮಾತು. 2016ರಲ್ಲಿ ಉರಿಯಲ್ಲಿ 18 ಯೋಧರನ್ನ ಬಲಿ ಪಡೆದ ಉಗ್ರರ ಕೃತ್ಯಕ್ಕೆ ಪ್ರಧಾನಿ ಮೋದಿ ನುಡಿದ ಆಕ್ರೋಶದ ಮಾತಾಗಿತ್ತು. 9 ವರ್ಷದ ನಂತರ ಆ ಮಾತು ಕಾರ್ಯರೂಪಕ್ಕೆ ಬಂದಿದೆ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಪ್ರಧಾನಿ ಮೋದಿ ದಿಟ್ಟ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅಮಾಯಕರ ರಕ್ತ ಚೆಲ್ಲಾಡಿದ ಉಗ್ರರನ್ನ ಘೋಷಣೆ ಮಾಡಿದ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಜೀವನಾಡಿಯಾಗಿರೋ ಸಿಂಧೂ ಕಣಿವೆ ನೀರಿಗೆ ಬ್ರೇಕ್ ಹಾಕಿದ್ದಾರೆ. ಪಾಕ್ ವಿರುದ್ಧ ಭಾರತ ಪ್ರತೀಕಾರದ ಜಲಯುದ್ಧ. ಭಾರತದ ಜಲಾಘಾತಕ್ಕೆ ತರಗುಟ್ಟಿ ಹೋದ ಪಾಕ್. ಸಿಂಧೂ ನದಿಗೆ ಬ್ರೇಕ್, ಶತ್ರುಗಳ ಕತೆ ಖೇಲ್ ಖತಮ್. ಪಹಲ್ಗಾಮ್ ದಾಳಿಯಿಂದಾಗಿ ಪಾಕಿಸ್ತಾನದ ವಿರುದ್ಧ ಭಾರತ ವ್ಯಾಗ್ರವಾಗಿದೆ. ಈ ಬಾರಿ ನುಗ್ಗಿದ್ರೆ ಇಡೀ ಪಾಕಿಸ್ತಾನ್ ದೇಶವನ್ನ ಸ್ಮಶಾನ ಮಾಡಬೇಕು ಅಂತ ಕೆರಳಿ ಕೆಂಡವಾಗಿದೆ. ಮಿಲಿಟರಿ ಆಪರೇಷನ್ಗೂ ಮುಂಚೆಯೇ ಭಾರತ ಜಲಯುದ್ಧವನ್ನ ಶುರು ಮಾಡಿದೆ. ಅದು ಅಂತಿಂತ ಯುದ್ಧವಲ್ಲ. ಯಾವಾಗಲೂ ಶಾಂತಿ ಮಂತ್ರ ಜಪಿಸೋ ಪ್ರಧಾನಿ ಮೋದಿ ಇಂಥ ನಿರ್ಧಾರ ತೆಗೆದುಕೊಳ್ತಾರಾ ಅಂತ ಕನಸಲ್ಲೂ ನೆನೆಸಿರಲಿಲ್ಲ ಬಿಡಿ. ಪ್ರಧಾನಿ ಮೋದಿ ಕೊಟ್ಟ ಜಲಾಘಾತಕ್ಕೆ ಪಾಪಿ ಪಾಕಿಸ್ತಾನವಂತೂ ತತ್ತರಿಸಿ ಹೋಗ್ತಿದೆ. ಅಯ್ಯೋ ಯಾಕಪ್ಪ ಎದುರಾಕೊಂಡು ಬಿಟ್ಟೆ ಅಂತ ಒಳಗೆ ಕೊರಗಿ ಸಾಯುವಂತಾಗಿದೆ. ಮೋದಿ ಪಾಕಿಸ್ತಾನಕ್ಕೆ ಪಂಚ್ ಮೇಲೆ ಪಂಚ್ ಕೊಟ್ಟಿದ್ದಾರೆ. ರಕ್ತಕ್ಕೆ ರಕ್ತ, ಸೇಡಿಗೆ ಸೇಡುವಂತ ಪಣ ತೊಟ್ಟಿರೋ ಪ್ರಧಾನಿ ನರೇಂದ್ರ ಮೋದಿ ಪಾಕ್ ವಿರುದ್ಧ ಒಟ್ಟು 5 ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಈ 5 ನಿರ್ಧಾರಗಳಲ್ಲಿ ಪಾಕಿಸ್ತಾನ್ಗೆ ಮರ್ಮಾಘಾತ ಕೊಟ್ಟಿದ್ದು ಸಿಂಧೂ ನದಿ ಒಪ್ಪಂದ. 1960ರಲ್ಲಿ ಭಾರತ ಮತ್ತು ಪಾಕ್ ನಡುವೆ ಸಿಂಧೂ ನದಿ ಒಪ್ಪಂದವಾಗಿತ್ತು. 65 ವರ್ಷಗಳ ನಂತರ ಸಿಂಧೂ ನದಿಯ ಒಪ್ಪಂದವನ್ನ ಮೋದಿ ರದ್ದುಗೊಳಿಸಿದ್ದಾರೆ. ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಹರಿಯುತ್ತಿದ್ದ ಸಿಂಧೂ ನದಿಗೆ ಬ್ರೇಕ್ ಹಾಕಿದ್ದಾರೆ. ಪ್ರಧಾನಿ ಮೋದಿ ಈ ನಿರ್ಧಾರ ಪಾಪಿಗಳ ನಿದ್ದೆಗೆಡಿಸಿದೆ. ಅಳಿವು ಉಳಿವಿನ ಪ್ರಶ್ನೆಯಾಗಿದೆ. ಏನಿದು ಸಿಂಧೂ ನದಿ ಒಪ್ಪಂದ? ಸಿಂಧೂ ನದಿ ಒಪ್ಪಂದ ಏನಂತ ನೋಡಿದ್ರೆ, ಭಾರತ ಮತ್ತು ಪಾಕ್ ನಡುವಿನ ನದಿ ಒಪ್ಪಂದ. ಸುಮಾರು 9 ವರ್ಷಗಳ ಮಾತುಕತೆಗಳ ನಂತರ 1960ರಲ್ಲಿ ನಡೆದ ಒಪ್ಪಂದ. ಈ ಒಪ್ಪಂದದಲ್ಲಿ 12 ಲೇಖನಗಳು ಮತ್ತು 8 ಅನುಬಂಧಗಳಿವೆ. ಈ ಒಪ್ಪಂದಕ್ಕೆ ಭಾರತದ ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಮತ್ತು ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಮೊಹಮ್ಮದ್ ಆಯೂಬ್ ಖಾನ್ ಸಹಿ ಹಾಕಿದ್ರು. ಒಪ್ಪಂದದ ನಿಬಂಧನೆಗಳ ಪ್ರಕಾರ ಸಿಂಧೂ ಖನಿಜ ಭೂಮಿಯ ಪೂರ್ವ ನದಿಗಳ ಭಾರತದ ಪಾಲಾಗಿವೆ. ಅಂದ್ರೆ ಸಟ್ಲೇಜ್, ಬಿಯಾಸ್ ಮತ್ತು ರಾವಿ ನದಿಗಳ ನೀರನ್ನು ಭಾರತ ಅನಿಯಂತ್ರಿತವಾಗಿ ಬಳಸಬಹುದು. ಅದರಂತೆ ಪಾಕಿಸ್ತಾನ್ ಪಶ್ಚಿಮ ನದಿಗಳಾದ ಸಿಂಧೂ, ಜೀಲಂ ಮತ್ತು ಚೆನಾಬ್ನ ನೀರನ್ನು ಬಳಸಬಹುದು. 1960ರಲ್ಲಿ ಯಾವ ಒಪ್ಪಂದವಾಗಿತ್ತು? ಆ ಸಿಂಧೂ ಒಪ್ಪಂದವನ್ನೇ ಭಾರತ ರದ್ದು ಮಾಡಿದೆ. ಪಾಕಿಸ್ತಾನಕ್ಕೆ ಒಂದೇ ಒಂದು ಹನಿ ನೀರನ್ನು ಹರಿಸದೆ ಇರೋಕೆ ನಿರ್ಧರಿಸಿದೆ. ಅದಾಗಲೇ ಪಾಕಿಸ್ತಾನಕ್ಕೆ ಹರಿಯುತ್ತಿದ್ದ ಸಿಂಧೂ ನದಿಗೆ ಬ್ರೇಕ್ ಕೂಡ ಹಾಕಲಾಗಿದೆ. ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಭಾರತ ಇನ್ನೇನು ಮಾಡಬಹುದು? ಸರ್ಜಿಕಲ್ ಸ್ಟ್ರೈಕ್ ಅಂತೂ ಮಾಡೇ ಮಾಡುತ್ತೆ ಅಂತ ಪಾಕ್ ಅಂದುಕೊಂಡಿತ್ತು. ಆದರೆ ಪ್ರಧಾನಿಯ ಸಿಂಧೂ ಜಲಘಾತವನ್ನು ನಿರೀಕ್ಷೆನೂ ಮಾಡಿರಲಿಲ್ಲ.
ಆದ್ರೀಗ ಸಿಂಧೂ ನದಿ ಒಪ್ಪಂದ ರದ್ದು ಮಾಡಿರೋದ್ರಿಂದ ಪಾಕ್ಗೆ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ. ಜಲವಿದ್ಯುತ್ ಉತ್ಪಾದನೆಗೆ ಸಿಂಧೂ ನದಿ ನೀರೇ ಬೆನ್ನೆಲುಬು ಆಗಿರೋದ್ರಿಂದ ತಾರ್ಬೇಲಾ ಮಂಗ್ಲಾ ಜಲವಿದ್ಯುತ್ ಯೋಜನೆಗಳು ಸ್ಥಗಿತವಾಗಲಿದೆ. ಹೌದು, ಪಾಪಿ ಪಾಕಿಸ್ತಾನಕ್ಕೆ ಭಾರತದಿಂದ ಹರಿಯುವ ಸಿಂಧೂ ನದಿಯೇ ಮೂಲಾಧಾರ. ಸಿಂಧೂ ನದಿ ಇಲ್ಲದಿದ್ರೆ ಪಾಕಿಸ್ತಾನವೇ ಇರಲ್ಲ. ಅಷ್ಟರ ಮಟ್ಟಿಗೆ ಸಿಂಧೂ ನದಿಯ ಮೇಲೆ ಪಾಕ್ ಡಿಪೆಂಡ್ ಆಗಿದೆ. 80% ಜಮೀನಿಗೆ ನೀರು ಪೂರೈಕೆಯಾಗುವುದೇ ಸಿಂಧೂ ಹಾಗೂ ಅದರ ಉಪನದಿಗಳಿಂದ. ಕರಾಚಿ, ಲಾಹೋರ್, ಮುಲ್ತಾನ್ನಂತಹ ಮಹಾನಗರಗಳಿಗೆ ದಾಹ ಇಂಗಿಸುವುದು ಕೂಡ ಸಿಂಧೂ ಹಾಗೂ ಅವುಗಳ ಮುರಿಯೋಕೆ ಭಾರತ ಟೊಂಕ ಕಟ್ಟಿ ನಿಂತಿದೆ. ಯಾವೆಲ್ಲ ಮಾರ್ಗಗಳಿದೆಯೋ ಅದನ್ನೆಲ್ಲ ಬಳಸಿಕೊಂಡು ಮುಟ್ಟಿ ನೋಡ್ಕೊಳ್ಳುವಂತೆ ಬಿಸಿ ಮುಟ್ಟಿಸ್ತಿದೆ. ಸಿಂಧೂ ನದಿಯ ಒಪ್ಪಂದಕ್ಕೆ ತಿಲಾಂಜಲಿ ಬಿಟ್ಟಿದ್ದಕ್ಕೆ ಈಗಾಗಲೇ ಪಾಕ್ ತತ್ತರಿಸಿ ಹೋಗಿದೆ. ಇದೀಗ ಜೇಲಂ ನದಿಯ ಏಕಾಏಕಿ ನೀರು ಹರಿಸಿ ಪಾಕಿಸ್ತಾನವೇ ಮುಳುಗುವಂತೆ ಮಾಡಿದೆ. ಬರೀ ಜಲಾಯುದ್ಧದಿಂದ ಮಾತ್ರವಲ್ಲ, ಪಾಪಿಯ ಆದಾಯ ಮೂಲಕ್ಕೆ ಕೊಳ್ಳಿ ಇಟ್ಟಿದೆ. ಅದ್ಹೇಗೆ ಅಂತೀರಾ? ಈ ಸ್ಟೋರಿ. ಜೀಲಂ ನದಿಗೆ ಏಕಾಏಕಿ ನೀರು ಹರಿಸಿದ ಭಾರತ ಮಾಸ್ಟರ್ ಸ್ಟ್ರೋಕ್. ಪಾಕಿಸ್ತಾನದಲ್ಲಿ ಪ್ರವಾಹ. ಸಿಂಧೂ ನದಿ ನೀರು ಹರಿಸದಿದ್ರೆ ಭಾರತದಲ್ಲಿ ರಕ್ತದ ನದಿ ಹರಿಸುತ್ತೇವೆ ಅಂತ ಪಾಕಿಸ್ತಾನದವರು ಬಡ್ಕೊಂಡಿದ್ದು, ಬೊಗಳಿದ್ದು. ಭಾರತವನ್ನ ಏನೂ ಮಾಡೋಕ್ಕಾಗಲ್ಲ ಅಂತ ಇಡೀ ಜಗತ್ತಿಗೆ ಗೊತ್ತು. ನಮ್ಮಿಂದ ಏನೂ ಆಗಲ್ಲ ಅಂತ ಪಾಕಿಗಳಿಗೂ ಗೊತ್ತು. ಆದ್ರೂ ನಮ್ಮಂತ ಶೂರರು ಯಾರಿಲ್ಲ, ಧೀರರು ಯಾರಿಲ್ಲ ಅಂತ ಬಡಾಯಿ ಕೊಚ್ಕೊಳ್ಳೋದು ಮಾತ್ರ ಬಿಡಲ್ಲ. ಸಿಂಧೂ ನದಿ ನೀರು ಹರಿಸದಿದ್ರೆ ಭಾರತದಲ್ಲಿ ರಕ್ತ ಹರಿಸ್ತೀವಿ ಅಂತ ಹೇಳಿದ್ದ ಪಾಕಿಸ್ತಾನಕ್ಕೆ ನೀರು ಹರಿಸುವ ಮೂಲಕವೇ ಭಾರತ ತಿರುಗೇಟು ಕೊಟ್ಟಿದೆ. ಮತ್ತು ಜೀಲಂ ನದಿಯ ಪ್ರವಾಹದಿಂದಾಗಿ ಪಾಕಿಸ್ತಾನ್ ಕಂಗಾಲಾಗಿದೆ. ಇದು ಭಾರತ ಬೇಕು ಅಂತಲೇ ಭಾರತದೊಂದಿಗೆ ಎಲ್ಲ ವ್ಯಾಪಾರ ವಹಿವಾಟಿಗೂ ನಿರ್ಬಂಧ ವಿಧಿಸಿತ್ತು. ಆದ್ರೀಗ ಮಾಡಿದ್ದುಣ್ಣೋ ಮಾರಾಯ ಎನ್ನುವಂತೆ ಪಾಕ್ ತೆಗೆದುಕೊಂಡ ನಿರ್ಧಾರವೇ ಪಾಕ್ನ ಸರ್ವನಾಶಕ್ಕೆ ನಾಂದಿಯಾಡಿದೆ. ತಾನು ಮಾಡಿದ್ದು ತಾನೇ ಅನುಭವಿಸುವಂತಾಗಿದೆ. ಪಾಕಿಸ್ತಾನಕ್ಕೆ ಈಗ ಬೇಕಾದ ಔಷಧಿಯೂ ಪೂರೈಕೆಯಾಗುತ್ತಿಲ್ಲ. ರಫ್ತು ಮಾಡದಿರಲು ಭಾರತ ನಿರ್ಧರಿಸಿದೆ. ಪಾಕಿಸ್ತಾನಕ್ಕೆ ರೇಬಿಸ್ ತಡೆ, ಲಸಿಕೆಗಳು, ವಿಷ ವಿರೋಧಿ, ಕ್ಯಾನ್ಸರ್ ಔಷಧಿಗಳು ತಯಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳು ಭಾರತದಿಂದ ಸಪ್ಲೈ ಆಗುತ್ತಿತ್ತು. ಈಗ ವ್ಯಾಪಾರ ವಾಣಿಜ್ಯ ವಹಿವಾಟು ಬಂದ್ ಮಾಡಿರೋದ್ರಿಂದ ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟಂತಾಗಿದೆ. ಒಂದು ಹೊತ್ತು ಊಟಕ್ಕೂ ಪರದಾಡ್ತಿರೋ ಪಾಕಿಸ್ತಾನಗಳು ಈಗ ಮೆಡಿಸಿನ್ ಇಲ್ಲದೆ ಸಾಯುವಂತ ಸ್ಥಿತಿ ಎದುರಾಗಿದೆ. ಭಾರತಕ್ಕೆ ಸೇನೆಯಿಂದ ಉತ್ತರ ಕೊಡ್ತೀವಿ ಅಂತ ಹೇಳಿದ್ದ ಪಾಕ್ ಪ್ರಧಾನಿ ಶರೀಫ್ ಮೆಡಿಸಿನ್ ಸಪ್ಲೈಗೆ ಮತ್ತೊಂದು ದೇಶದತ್ರ ಭಿಕ್ಷೆ ಬೇಡುವಂತಾಗಿದೆ. ಅಟ್ಟಾರಿ ವಾಘಾ ಗಡಿ ಬಂದ್, ಭಾರತದ ರಫ್ತು ಬಂದ್. ಏಕೈಕ ಭೂಮಾರ್ಗ ಕ್ಲೋಸ್, ಪಾಕ್ಗೆ ಭಯಾನಕ ನಷ್ಟ. ಶತ್ರು ರಾಷ್ಟ್ರಗಳಾದರೂ ಭಾರತ ಹಾಗೂ ಪಾಕ್ ನಡುವೆ ವ್ಯಾಪಾರ ಸಂಬಂಧವಿತ್ತು. ಎರಡು ದೇಶಗಳಿಂದ ರಫ್ತು ಆಮದು ನಡೀತಿತ್ತು. ಪಹಲ್ಗಾಮ್ ದಾಳಿಯಿಂದಾಗಿ ವ್ಯಾಪಾರದ ಮೇಲೆ ಪರಿಣಾಮ ಬಿದ್ದಿದೆ. ಯಾಕಂದ್ರೆ ಭಾರತ ಎರಡು ದೇಶಗಳ ನಡುವೆ ವ್ಯಾಪಾರ ನಡೆಯುವ ಏಕೈಕ ಭೂಮಾರ್ಗ ಅಟ್ಟಾರಿ ಗಡಿಯನ್ನ ಬಂದ್ ಮಾಡಿದೆ. ಭಾರತ ಹಾಗೂ ಪಾಕ್ ನಡುವೆ ಅಟ್ಟಾರಿ ವಾಘಾ ಗಡಿ ಮೂಲಕ ವಾರ್ಷಿಕವಾಗಿ ಕೋಟ್ಯಾನುಕೋಟಿ ವ್ಯಾಪಾರ ನಡೆಯುತ್ತೆ. ಸುಮಾರು 3,886.53 ಕೋಟಿ ರೂಪಾಯಿ ವ್ಯಾಪಾರ ನಡೆಯುತ್ತೆ. ರಾಷ್ಟ್ರೀಯ ಹೆದ್ದಾರಿ 1ಕ್ಕೆ ನೇರವಾಗಿಯೇ ಸಂಪರ್ಕ ಹೊಂದಿರೋ ಈ ಗಡಿ ಮೂಲಕವೇ ಭಾರತ ಪಾಕ್ ನಡುವೆ ವ್ಯಾಪಾರ ನಡೀತಿತ್ತು. ಅಷ್ಟೇ ಅಲ್ಲ, ಅಫ್ಘಾನಿಸ್ತಾನದಿಂದ ಬರುವ ಸರಕುಗಳ ಆಮದಿನಲ್ಲೂ ಅಟ್ಟಾರಿ ವಾಘಾ ಗಡಿ ಪ್ರಮುಖ ಪಾತ್ರ ವಹಿಸುತ್ತೆ. ಭಾರತದಿಂದ ಪಾಕಿಸ್ತಾನಕ್ಕೆ ಕೋಳಿ, ಸೋಯಾಬೀನ್, ತರಕಾರಿಗಳು, ಕೆಂಪು ಮೆಣಸಿನಕಾಯಿಗಳು, ಪ್ಲಾಸ್ಟಿಕ್ ಕಣಗಳು ಮತ್ತು ಪ್ಲಾಸ್ಟಿಕ್ ದಾರದಂತಹ ಸರಕುಗಳನ್ನು ರಫ್ತು ಮಾಡಲಾಗುತ್ತೆ. ಭಾರತದಿಂದ ಪಾಕ್ಗೆ ಇಷ್ಟು ಪದಾರ್ಥಗಳು ಎಕ್ಸ್ಪೋರ್ಟ್ ಮಾಡಿದ್ರೆ ಪಾಕ್ನಿಂದಲೂ ಕೆಲ ವಸ್ತುಗಳು ಆಮದು ಆಗ್ತಿದ್ವು. ಒಣ ಹಣ್ಣುಗಳು, ಒಣ ಖರ್ಜೂರ, ಜಿಪ್ಸಮ್, ಸಿಮೆಂಟ್,
ಗಾಜು, ಕಲ್ಲು, ಉಪ್ಪು ಮತ್ತು ವಿವಿಧ ರೀತಿಯ ಗಿಡಮೂಲಿಕೆಗಳು ಪಾಕಿಸ್ತಾನ ಸೇರಿದಂತೆ ಬೇರೆ ಬೇರೆ ದೇಶಗಳಿಂದ ಭಾರತಕ್ಕೆ ಬರ್ತಿತ್ತು. ಈ ಬಂದರು ಕ್ಲೋಸ್ ಮಾಡಿರುವುದರಿಂದ ದೇಶಗಳ ನಡುವಿನ ವ್ಯಾಪಾರದ ಮೇಲೆ ಪರಿಣಾಮ ಬೀರಲಿದೆ. ವಿಶೇಷವಾಗಿ ಗಡಿಯಾಚೆಗಿನ ವ್ಯಾಪಾರ ನಂಬಿಕೊಂಡಿದ್ದ ಸಣ್ಣ ವ್ಯಾಪಾರಿಗಳು ಮತ್ತು ಕಂಪನಿಗಳ ಮೇಲೆ ಹೊಡೆತ ಬೀಳಲಿದೆ. ಪಾಕಿಸ್ತಾನ ಮೊದಲೇ ಬರದಿಂದ ತತ್ತರಿಸಿದೆ. ಪಹಲ್ಗಾಮ್ ದಾಳಿಗೆ ಪ್ರತಿಕಾರವಾಗಿ ಭಾರತ ಕೊಡ್ತಿರೋ ಏಟಿಗೆ ಪಾಕ್ ತರಗಲೆಯಂತೆ ತರಗುಟ್ಟಿ ಹೋಗ್ತಿದೆ. ಭಾರತ ಮಾತ್ರವಲ್ಲ, ಬಲೂಚಿಸ್ತಾನ ಕೂಡ ಪಾಪಿಗಳ ವಿರುದ್ಧ ಸಿಡಿದೆದ್ದಿದ್ರೆ ಅಫ್ಘಾನಿಸ್ತಾನ ಭಾರತಕ್ಕೆ ಬೆಂಬಲ ಸೂಚಿಸಿದೆ. ನಮಗೆ ನಿಮ್ಮ ನೋವು ಅರ್ಥವಾಗುತ್ತೆ, ನಾವು ನಿಮ್ಮೊಂದಿಗೆ ಇರ್ತೀವಿ ಅಂತ ಭರವಸೆ ಕೊಟ್ಟಿದೆ. ಅಲ್ಲಿಗೆ ನರಮೇಧ ಮಾಡಿದ ಉಗ್ರರ ಬೇಟೆಯಾಡುವ ಭಾರತಕ್ಕೆ ಬಹುತೇಕ ದೇಶಗಳು ಬೆಂಬಲವನ್ನ ಸೂಚಿಸಿವೆ. ಪಾಕ್ ವಿರುದ್ಧ ತಿರುಗಿ ಬಿದ್ದಿವೆ. ಉಗ್ರರ ಮಟ್ಟ ಹಾಕೋಕೆ ನಿಂತಿರೋ ಭಾರತದ ಕಾರ್ಯಾಚರಣೆಗೆ ಅಮೆರಿಕ, ರಷ್ಯಾ, ಇಸ್ರೇಲ್, ಫ್ರಾನ್ಸ್ ಸೇರಿದಂತೆ ಇನ್ನಿತರೆ ದೇಶಗಳು ಬೆಂಬಲಿಸಿವೆ. ಅಚ್ಚರಿ ಏನಂದ್ರೆ ಪಾಕ್ ಮಗ್ಗಲಲ್ಲೇ ಇರೋ ಅಫ್ಘಾನಿಸ್ತಾನ್ ಕೂಡ ಭಾರತಕ್ಕೆ ಬೆಂಬಲ ನೀಡಿದೆ. ಇದು ನಂಬೋಕೆ ಸಾಧ್ಯವಾಗದಿದ್ರೂ ಸತ್ಯ. ما اظهار همدردی میکنیم با مردم عزیز هندوستان. تاسو زموږ په زړونو کې یاست. زموږ دعاګانې له تاسو سره دي. تاسو ಪರವಾಗಿದ್ದೇವೆ, ನಮಗೆ ನಿಮ್ಮ ನೋವು ಅರ್ಥವಾಗುತ್ತೆ. ಭಾರತದ ಕಷ್ಟದ ದಿನಗಳಲ್ಲಿ ಅಫ್ಘಾನಿಸ್ತಾನ್ ಸದಾ ಜೊತೆಗಿರಲಿದೆ ಅಂತ ಭಾವನಾತ್ಮಕ ಸಂದೇಶ ನೀಡಿದ್ದಾರೆ. ಇದನ್ನೇ ಅಲ್ವಾ ಭಾರತದ ತಾಕತ್ತು ಅನ್ನೋದು. ಪಾಕ್ನ ಶತ್ರುಗಳು ಕೂಡ ನಾವು ನಿಮ್ಮ ಪರವಾಗಿರ್ತೀವಿ ಭಾರತಕ್ಕೆ ಹೇಳುವಷ್ಟು ಪ್ರೀತಿ ಸಂಪಾದನೆ ಮಾಡಿದೆ. ಕಷ್ಟ ಕಾಲದಲ್ಲಿ ಮಾಡಿದ ಸಹಾಯಕ್ಕೆ ಅಫ್ಘಾನಿಸ್ತಾನದಿಂದ ದೊಡ್ಡ ಮಟ್ಟದಲ್ಲಿ ಬೆಂಬಲದ ಭರವಸೆ ಸಿಕ್ಕಿದೆ. با استقامت شما این روزای سخت پایان خواهد یافت. ما با شما هستیم هندوستان. ಇತ್ತ ಪಾಕಿಸ್ತಾನಕ್ಕೆ ಗುಣ್ಣ ಹೊಡೆಯೋಕೆ ಅಫ್ಘಾನಿಸ್ತಾನ್ ಇಂಡಿಯಾ ಜೊತೆ ಕೈ ಜೋಡಿಸೋಕೆ ಮುಂದಾಗಿದೆ. ಅತ್ತ ಬಲೂಚಿಸ್ತಾನ್ ಪಾಕ್ ಸೇನೆ ಮೇಲೆ ತಿರುಗಿ ಬಿದ್ದಿದೆ. ಪಾಕಿಸ್ತಾನ್ ಮತ್ತು ಭಾರತ ನಡುವೆ ಹೆಚ್ಚುತ್ತಿರುವ ಉದ್ವಿಗ್ನತೆ ಮಧ್ಯೆ ಪಾಕಿಸ್ತಾನದೊಳಗಿನ ಆಂತರಿಕ ಕಲಹ ಆ ದೇಶವನ್ನೇ ಸುಡುತ್ತಿದೆ. ಬಲೂಚಿಸ್ತಾನದ ಬಲೂಚ್ ಲಿಬರೇಷನ್ ಆರ್ಮಿ ಪಶ್ಚಿಮ ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ದಾಳಿ ಮಾಡಿದೆ. ಪಾಕಿಸ್ತಾನದ ಅರೆ ಸೈನಿಕ ಪಡೆಗಳ ವಾಹನವನ್ನು ರಿಮೋಟ್ ಕಂಟ್ರೋಲ್ಡ್ ಐಇಡಿ ಸ್ಫೋಟಿಸಿದೆ. ಬಾಂಬ್ ಸ್ಫೋಟದಿಂದಾಗಿ ಪಾಕ್ನ 10 ಸೇನಾ ಸಿಬ್ಬಂದಿಗಳು ಪರಲೋಕಕ್ಕೆ ಟಿಕೆಟ್ ತೆಗೆದುಕೊಂಡಿದ್ದಾರೆ. ಪಾಕಿಸ್ತಾನಕ್ಕೆ ಒಂದಾದ ಮೇಲೆ ಒಂದು ಹೊಡೆತ ಕೊಡ್ತಿದ್ರು. ಪಾಕ್ ಸಚಿವರು ಬಾಯಿ ಮಾತ್ರ ಮುಚ್ಚುತ್ತಿಲ್ಲ. ಪಾಕ್ ಸಚಿವ ಹನೀಫ್ ಅಬ್ಬಾಸಿ ಒಂದು ಹೇಳಿಕೆ ಕೊಟ್ಟಿದ್ದಾನೆ. ಭಾರತದ ವಿರುದ್ಧ ಪಾಕಿಸ್ತಾನ್ ಬಳಿ ಶಾಹಿನ್, ಗಜ್ನವಿ ಸೇರಿ 130 ಕ್ಷಿಪಣಿಗಳಿವೆ. ಅವುಗಳನ್ನು ಭಾರತಕ್ಕಾಗಿಯೇ ಇಟ್ಟಿದ್ದೇವೆ. ಭಾರತಕ್ಕೆ ಪಾಕಿಸ್ತಾನದ ಕ್ಷಿಪಣಿಗಳ ಬಗ್ಗೆ ತಿಳಿದಿವೆ, ಹೀಗಾಗಿ ಹೆದರಿ ಸುಮ್ಮನಿದೆ ಅಂತ ಹೇಳಿದ್ದಾನೆ. पानी बंद कर देंगे। मैं सिर्फ इतनी बात कहूंगा कि आप हमारा पानी बंद करेंगे, हम आपका सांस बंद कर देंगे। मैं एक वफाकी वजीर की हैसियत से कहता हूं और एक जिम्मेदार की हैसियत से कहता हूं, तो फिर जंग के लिए तैयार हो जाएं। ये जो गोरी, शहीन, गजनवी, ये चौकों में सजाने के लिए नहीं हमने रखे हुए, ये हमने हिंदुस्तान के लिए रखे हैं बाबा। ये जो 130 एटॉमिक हमारे पास वेपन है, वो हमने सिर्फ मॉडल बनाने के लिए नहीं रखे हुए, और आपको पता ही नहीं कि हमने पाकिस्तान के किस किस हिस्से में रखे हुए हैं। ये दुनिया भी जानती है, आप भी जानते हैं। ಅಯ್ಯೋ ಮಂಕ್ ಬಡ್ಡೆದೆ, ಭಾರತ ಇಂಥದಕ್ಕೆಲ್ಲ ಹೆದರೋ ಹಾಗಿದ್ರೆ ಉರಿಯಲ್ಲಿ ಹುಟ್ಟಡಗಿಸ್ತಿರ್ಲಿಲ್ಲ, ಬಾಲ್ಕೋಟ್ನಲ್ಲಿ ನಿಮ್ಮ ಬಾಲ ಕಟ್ ಮಾಡ್ತಿರ್ಲಿಲ್ಲ, ಮುಟ್ಟಿದ್ರೇನೆ ಬಿಡಲ್ಲ ಅಂಥದ್ರಲ್ಲಿ ಮುಗ್ಧ ಜನರ ರಕ್ತ ಹರಿಸ್ತಿದ್ದೀರಾ? ಸಾಲದ್ದಕ್ಕೆ 130 ಕ್ಷಿಪಣಿಗಳಿವೆ, ನಿಮ್ಮತ್ತ ಗುರಿ ಇಟ್ಟಿವೆ ಅಂತ ಬೇರೆ ಬಿಟ್ಟಿ ಬಿಲ್ಡಪ್ಪ ತೆಗೆದುಕೊಳ್ತಿದ್ದೀರಾ? ಹಾಗಾದ್ರೆ ಭಾರತದ ಬಳಿ ಇರೋದೇನು ಜಾತ್ರೆ ಆಟ ಸಾಮಾನುಗಳ? ಆಕಾಶದಿಂದ ರಫೇಲ್, ಸಮುದ್ರದಿಂದ INS ವಿಕ್ರಾಂತ್, ಗಡಿಯಿಂದ ನಮ್ಮ ಸೈನಿಕರು ಒಂದೇ ಸರಿ ನುಗ್ಗಿದ್ರೆ ನೀವು ಅಷ್ಟೇ, ಪಾಕಿಸ್ತಾನ ದೇಶವು ಅಷ್ಟೇ, ವಿಶ್ವ ಭೂಪಟದಲ್ಲೇ ಇರಲ್ಲ, ಧೂಳಿಪಟ ಆಗೋಗ್ತೀರಾ. ಅದೇನೋ ಹೇಳ್ತಾರಲ್ಲ, ಹೊಟ್ಟೆಗೆ ಹಿಟ್ಟಿಲ್ದಿದ್ರು ಜುಟ್ಟಿಗೆ ಮಲ್ಲಿಗೆ ಹೂ ಬೇಕು ಅಂತ. ಪಾಪಿ ಪಾಕಿಸ್ತಾನದ ಸ್ಥಿತಿಯೂ ಅದೇ ಆಗಿರೋದು. ತಿನ್ನೋಕೆ ಕುಡಿಯೋಕೆ ಏನಿಲ್ದಿದ್ರೂ ಭಾರತದ ವಿರುದ್ಧ ಉಗ್ರರನ್ನ ಛೂ ಬಿಟ್ಟಿತ್ತು. ಇದೀಗ ಭಾರತ ಕೊಡ್ತಿರೋ ಒಂದೊಂದು ಏಟಿಗೂ ಪಾಕಿಗಳು ಸಾಯುವಂತಾಗಿದೆ. ಇದೆಲ್ಲ ಬೇಕಿತ್ತ ಅಂತ ಅನ್ನಿಸುವಂತಾಗಿದೆ.
ಇದೇ ಹೊತ್ತಿನ ಸ್ಪೆಷಲ್. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.